ಯಾಕಿಷ್ಟು ಲೇಟ್ ಮಾಡ್ತಿದ್ದಾರಂತ ನನಗೊಂದು ಅರ್ಥವಾಗುತ್ತಿಲ್ಲ. ಇದು ಒಳ್ಳೆ ಪಜಿತಿಲ್ಪ ನಿಮ್ಮದು. ಅಲ್ಲೋ ಮದುವೆ ಮತ್ತೆ ಹಿಂಗಂತಂದ್ರೆ ಯಾಕಪ್ಪ ನಮ್ಮ ಮುಂದೆ ಪಜಿತ ಅಲ್ರಿ ಇಷ್ಟೆಲ್ಲ ಸಮಯ ಭಾಳ ಆಯ್ತು. ಏನ್ರಿ ಚಲೋ ಮಾಡಿ ಹೋಗ್ಬರಿ. ಯಾರು ನೋಡಿ ಬಂದವ್ರು ಬಂದು ಯಾರು ಕಾಣೆ ಬಂದಿರಲ್ಲ. ಮದುವೆ ಬಂದವ್ರ ಗತಿ ಏನಾಗ್ತದ್ರಿ ಪುರೋಹಿತ್ರ? ಕಾಳೆ ಕಟ್ಟಿದ ಮೇಲೆ ಶಿಸ್ತು ಕುಂತ ಹೊಂಡ ಹೋಗ್ತಾರ. ಗೋಪಾಪತಿ, ಯಾಕೆ ಇಷ್ಟು ಲೇಟು? ಲಕ್ಷ್ಮಣರಾಯರು ಬರಲಿಲ್ಲವೇನೋ ಮಗಳ ಕರ್ಕೊಂಡು? ಸದ್ಯಕ್ಕೆ ಅವ್ರ ಹಿಂದ ಕಾರ್ಯ ಬರ್ತಾರಂತ್ರಿ, ಅದಕ್ಕೆ ನನಗೊಂದು ಚೀಟಿ ಕಳಿಸ್ಯಾರ, ತಗೋರಿ. ತಾಯಿ ಏನು ಚೀಟಿ ಕೊಟ್ರ? ಚೀಟಿ ಕೊಟ್ಟು ಕಳಿಸಿದ್ದಾರೆ. ಪ್ರಿಯ ಶಾಂತೇಶನಿಗೆ ಲಕ್ಷ್ಮಣರಾಯರು ತಿಳಿಸುವುದೇನೆಂದರೆ, ಇಂದು ಜರುಗುವ ಶುಭ ಮುಹೂರ್ತದಲ್ಲಿ ನಿನ್ನೆ ಹಾಗೂ ಪದ್ಮಾಳ ವಿವಾಹ ವಿಜೃಂಭಣೆಯಿಂದ ನಡೆಯಬೇಕಾಗಿತ್ತು. ಆದರೆ ನಿನ್ನ ದುರಾದೃಷ್ಟ, ನಿನ್ನೆ ರಾತ್ರಿ ನಾವೊಂದು ವಿಚಾರಕ್ಕೊಳಗಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ನೀನು ಮನೆತನದಲ್ಲಿ ಬಡವನಿಗೆ, ಹಾಗೆ ಸರಕಾರಿ ನೌಕರಸ್ಥನೂ ಅಲ್ಲ. ಹೀಗಾಗಿ ನನ್ನ ಮಗಳನ್ನು ನಿನಗೆ ಕೊಟ್ಟು ಧಾರೆ ಏರಲು ನನಗೆ ಇಷ್ಟವಿಲ್ಲ. ನನ್ನ ಮಗಳೇನೂ ನಿನ್ನನ್ನು ಬಿಟ್ಟು ಯಾರನ್ನು ಮದುವೆ ಆಗುವುದಿಲ್ಲವೆಂದು ಹಠ ಹಿಡಿದಿದ್ದಳು. ಆದರೆ ಅವಳಿಗೂ ಕೂಡ ನಾನು ಜೀವನದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿ ಹೇಳಿದಾಗ ಅವಳು ಕೂಡ ನಿನ್ನನ್ನು ಮದುವೆಯಾಗಲು ನಿರಾಕರಿಸಿತ್ತು. ಆದ ಕಾರಣ ನಾವು ಮದುವೆ ಮಂಟಪಕ್ಕೆ ಹೋಗಲಿಲ್ಲ. ದಯವಿಟ್ಟು ನೀವು ನಮ್ಮ ಹಾದಿಯನ್ನು ಕಾಯಿರಿ. ಮುಂದಿನ ನಿಮ್ಮ ಏರ್ಪಾಡು ಮಾಡಿಕೊಳ್ಳುವುದು ಉತ್ತಮ. ನಿಮ್ಮ ಯಾವ ಕಾರ್ಯಕ್ಕೂ ನಮ್ಮ ಅಭ್ಯಂತರವಿಲ್ಲ. ಹೆಚ್ಚಿಗೆ ತಿಳಿಸಲು ಅವಶ್ಯಕತೆ ಇಲ್ಲ. ಇಂತಿ ನಿಮ್ಮ ವರ ಆದ ಲಕ್ಷ್ಮಣರಾಯ. ನಿನ್ನ ವಿನಯದ ಮಾತಿಗೆ ಮಾರು ಹೋಗಿ ತುಂಬಿದ ಸಭೆಯಲ್ಲಿ ನನ್ನ ಮಾನ ಕಳೆದೆಯೋ? ಈಗಲೇ ಹೋಗಿ ಆ ಮುಠಾಳನನ್ನು ಒತ್ತು ತರುತ್ತೇನೆ ಈ ಮದುವೆ ಮಂಟಪಕ್ಕೆ. ಆವೇಶದಲ್ಲಿ ದುಡುಕಿದರೆ ಪ್ರಯೋಜನ ಇಲ್ಲ. ಇದರ ಬಗ್ಗೆ ನಾನು ಸವಿಸ್ತರವಾಗಿ ತನಿಖೆ ಮಾಡುತ್ತೇನೆ. ಇದರಲ್ಲಂತ ವ್ಯವಸ್ಥೆ ಅಡಗಿಟ್ಟು ಕನ್ನಡಿಯಂತೆ ಚೀಟಿಯಲ್ಲಿ ಎಲ್ಲ ವಿಷಯನೂ ಬರ್ದಿದ್ದಾರಲ್ಲ. ಅಂದ್ರೆ ನಮ್ಮ ಅಣ್ಣ ಅಂದ್ರೆ ಅಷ್ಟು ಕೀಳಾಗಿ ಕಂಡು. ಆನಂದ್, ಏನಿದು ರಾಕಾಂತ? ನೀನು ಈ ಊರಿನಲ್ಲಿ ಮರ್ಯಾದೆ ಚೆನ್ನಾಗಿ ಬದುಕುತ್ತಿದೆಯಾ. ಈಗ ಇದ್ದಕ್ಕಿದ್ದಾಗಿ ಮದುವೆ ನಿಂತರೆ ಈಗ ಮುಂದೆ ಮಾಡೋದಾದರೆ ಛೇ, ಇಂಥ ಒಂದು ದುರ್ಘಟನೆ ನಡೆಯಬಾರ್ದಾಗಿತ್ತು. ಸರಿ, ನಾನಿನ್ನು ಬರುತ್ತೇನೆ ಆನಂದ್. ಎಲ್ಲ ಎತ್ತಿ ಬಿಟ್ಟು ಹೋದ್ರಿ ಮದುವೆ. ಏನ್ ಮಾಡ್ಬೇಕ್ರಿ? ಒಬ್ರಿಗೊಬ್ರು ಹಾಕಂತಾರೆ, ಒಬ್ರು ಹಿಂಗಂತಾರೆ, ಹಿಂಗಂತಾರೆ. ಯಾವ ಮದುವೆ ಇದು ಅಲ್ರಿ? ನಮ್ಮದು ನೋಡ್ರ ಹೊಟ್ಟಿ ತಳಮಳ ಅನ್ನಕತ್ತೈತೆ. ಊಟ ಹೋದು, ಬಟ್ಟೆ ಹೋದು, ನಿತ್ಯ ಹೋದು. ನೋಡ್ರಿ ನಾನು 8 ಲಕ್ಷ ಅದಾವ್ರಿ. ಇವ್ರು ನೋಡ್ರ ಪೆಚರ್ಕಂತ ಕೂತಾರ. ಮುಂದ್ ನಮಗೆ ಹಂಗಪ್ಪ ಗತಿ ಅಂತೀನ್ರಿ. ನಾವು ಮದುವೆ ಬಂದಿಡ್ರಿ. ನಾವು ಇವ್ರಿಗೆ ವಿಟ್ಲ ಉಳ್ಳಾಕ್ ಹೋದಿರಿ ನೋಡ್ರಿ. ನಮ್ಮ ಮುಂದ ಅಪ್ಸಕ್ನ ಬಾಳಾಕ ಹೋಗ್ರಿ. ರೇ ಸಂತ ಹಿಂದಿಂದ ಇಲ್ಲ, ನೀವು ಇನ್ನು ಮುಂದ ನಮ್ಮನ್ನ ಕರೆಯಕ್ ಹೋಗ್ಬೇಡ್ರಿ. ಎಲ್ಲ ಸೂತಿದ್ರು ಕರೆ. ಸುಮ್ಮನೆ ಎಷ್ಟು ನಾನು ಬರೋದಿಲ್ಲ, ನೀವು ಬರೋದಿಲ್ಲ, ಎಲ್ಲಾರು ಬರೋದಿಲ್ಲ ನೋಡ್ರಿ. ನಾವಿನ್ನು ಬರ್ತೀವಿ. ಏನಾರ ಯಾಕ ಮಾಡ್ರಿ ಬೋಯಪ್ಪ. ಹೋಗಂಬರ್ರಿ ಬೋಯಪ್ಪ. ನಮ್ಗೆ ಹೊಟ್ಟಿಗೆ ಸಾಹೇಬ ನಮ್ಗ ರಕ್ತ ಯಾರು ಕೊಡ್ತೀವಿ? ಹೊಟ್ಟೆಯಪ್ಪ ಹೊಟ್ಟೆ
ಮಿಸ್ಟರ್ ಆನಂದ್, ಮಿಸ್ಟರ್ ಆನಂದ್, ನಮಸ್ಕಾರ ನಿಮ್ ಕಿಚ್ಚಿನ ಶರಣಪ್ಪ ಯಪ್ಪ. ಅಲ್ಲ ಮಿಸ್ಟರ್ ಆನಂದ್, ಐ ಆಮ್ ಸೋ ಸಾರಿ. ನಿಮಗೆ ಈಗ ಆಗಬಾರದಾಗಿತ್ತು. ನಾನಿನ್ನು ಬರುತ್ತೇನೆ. ಯಪ್ಪ ಕೋಳಿ ಬಿಡಂದ್ರ ಕೋಳಿ ಕಾಲ ಮಾಡಿ ಯಪ್ಪ ಬರ್ತೀರಪ್ಪ ಯಪ್ಪ. ನಿಮ್ ಕಟ್ಟಿ ನಿಮಗ ನಮ್ ಕಟ್ಟಿ ನನಗೆ ಬರ್ತೀನಿ ಸರ್ ಸರ್, ಮದುವೆ ಜನ ಏನ ನಿಮ್ ಬಗ್ಗೆ ಗುಸ್ಗುಸ ಅಂತ ಮಾತಾಡ್ತಿದ್ರು ಸರ್. ಆ ವಿಧಿ ಈ ರೀತಿ ನಿಮ್ಮನ್ನ ಕಾಡ್ಬಾರ್ದಾಗಿತ್ತು ಸರ್. ನಾವೇನ ಬರ್ತೇವೆ. ಅಣ್ಣ, ಇದೇನಣ್ಣ ನಮಸ್ತೆ. ನಾಳೆ ಊರು ಜನರ ಮುಂದೆ ನಾವೆಲ್ಲರೂ ಮುಖವೆತ್ತಿ ತಿರುಗಾಡದಂತಾಯ್ತು. ನಮ್ಮ ಮನೆತನ ಮಾನ ಮರ್ಯಾದೆಯಲ್ಲ ಬೀದಿ ಪಾಲಾಗಿ ಹೋಯ್ತಣ್ಣ, ಬೀದಿ ಪಾಲಾಗಿ ಹೋಯ್ತು. ವಿದ್ಯಾ, ವಿದ್ಯಾ, ನೀನು ಕಣ್ಣೀರು ಹಾಕಬೇಡ. ನೀನು ಕಣ್ಣೀರು ಹಾಕಬೇಡ. ಈಗ ನಮಗಾದ ಅವಮಾನ ಸಾವಿರ ಹೊನ್ನಿನ ರಾಶಿ ಸುರುವಿದರು ಮರಳಿ ಬಾರದಮ್ಮ, ಮರಳಿ ಬಾರದು. ನನ್ನ ಹಣೆ ಬರಹದಲ್ಲಿ ಆ ವಿಧಿ ವಿಚಿತ್ರವಾದ ರೇಖೆಯನ್ನೇ ಗೀಚಿದ್ದಾಳೆ ವಿದ್ಯಾ, ವಿಚಿತ್ರವಾದ ರೇಖೆಯನ್ನೇ ಗೀಚಿದ್ದಾಳೆ. ಅನಂತ್, ನನ್ನಿಂದ ನಿನಗೆ ತುಂಬಲಾರದ ನಷ್ಟವಾಯಿತು. ಅಷ್ಟೇ ಅಲ್ಲ, ನಿನ್ನ ಘನತೆಗೂ ಕೂಡ ಕಳಂಕ ಬಂತು. ದಯವಿಟ್ಟು ದಯವಿಟ್ಟು ಕ್ಷಮಿಸಿ ಬಿಡುವನ. ಆದರೂ ನೀನು ಈ ವಿಷಯದಲ್ಲಿ ಮೋಸ ಹೋದೆ ಶಾಂತೇಶ್, ಮೋಸ ಹೋದೆ. ಶ್ರೀಮಂತರ ಮನೆತನದ ಹೆಣ್ಣನ್ನು ನಂಬುವುದು ಒಂದೇ. ಎಲ್ಲಿಯಾದರೂ ಕಾಡಿನಲ್ಲಿ ಹೋಗಿ ಸಂಜೀವಿನಿ ಈಗಲಾದರೂ ಆ ಪದ್ಮಗಳನ್ನು ಬಿಟ್ಟು ಮುಂದಿನ ದಾರಿ ನೋಡಿಕೋ. ನೀನು ಕೂಡ ಈ ಚೀಟಿಯಲ್ಲಿರುವ ವಿಷಯವನ್ನು ನಂಬಿರುವ್ಯಾ? ಕಾಲ ಕೆಟ್ಟು ಹೋಗಿದೆ ಶಾಂತೇಶ್. ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು. ಒಟ್ಟಾರೆ ನನ್ನ ಗೌರವಕ್ಕೆ ಕಳಂಕ ಬಂತು ಶಾಂತೇಶ್. ಇಂದು ನಿನ್ನ ಕಣ್ಣಲ್ಲಿ ಕಣ್ಣೀರು. ಛೆ! ಇದಕ್ಕೆಲ್ಲ ಕಾರಣ ನಾನೇ. ಜೀವಕ್ಕೆ ಜೀವ ಕೊಡುತ್ತೇನೆಂದು ನಂಬಿದ ಆ ಪದ್ಮಳನ್ನು ನಂಬಿ ನಾನು ಕೆಟ್ಟೆ ಅನಂತ್, ನಾನು ಕೆಟ್ಟೆ. ಕಾಯ್ದ ತುಪ್ಪವನ್ನು ಬಾಯಿಯಲ್ಲಿ ಹಾಕಿಕೊಂಡಂತಾಗಿದೆ ಅನಂತ್, ಬಾಯಿಯಲ್ಲಿ ಹಾಕಿಕೊಂಡಂತಾಗಿದೆ. ಶೃಂಗಾರದಿಂದ ಶೋಭಿಸುವ ಈ ಮದುವೆಯ ಮಂಟಪ ಇಂದು ಮಸನವಾಗಿ ಗೋಚರಿಸುತ್ತಿದೆ. ಇಂದು ಮಸನವಾಗಿ ಗೋಚರಿಸುತ್ತಿದೆ. ಅಣ್ಣ, ನೀನು ದಯವಿಟ್ಟು ಈ ರೀತಿ ಕಣ್ಣೀರು ಹಾಕ್ಬೇಡಣ್ಣ. ಮುಂದೆ ನಿನ್ನ ಜೀವನದ ಗತಿ ಏನಿಲ್ಲ. ಬಂದ ಸಂಕಟವನ್ನೆಲ್ಲ ನಾವು ಎದುರಿಸ್ಬೇಕೆ ಹೊರತು ನೀನು ಈ ರೀತಿ ಕಣ್ಣೀರು ಹಾಕ್ಬೇಡಣ್ಣ, ಕಣ್ಣೀರು ಹಾಕ್ಬೇಡ. ಶಾಂತೇಶ್, ನೀನೀಗ ಸಮಾಧಾನ ತೆಗೆದುಕೋ. ಸಮಯ ಬಂದಾಗ ನಾನು ಇದರ ಬಗ್ಗೆ ಏನೆಂದು ಚರ್ಚೆ ಮಾಡುತ್ತೇನೆ. ನಿಜವಾಗಲೂ ಪದ್ಮ ಅಂತ ಹುಡುಗಿ ಅಲ್ಲ. ಏನೇ ಆಗಲಿ, ನಾನು ಇದರ ಬಗ್ಗೆ ತನಿಖೆ ಮಾಡುತ್ತೇನೆ. ನಾವು ಈಗಲೇ ವಿಚಾರವನ್ನು ಬನ್ನಿ ಹೋಗೋಣ.